ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಸಂದರ್ಭವನ್ನ ಕರ್ನಾಟಕದಲ್ಲೂ ಕೂಡ ಹಳ್ಳಿಗಳಲ್ಲಿ ರಾಮ ಭಕ್ತರು ಅದರಲ್ಲೂ ಹಿಂದೂ ಧರ್ಮದ ಅನುಯಾಯಿಗಳು ಸಂಭ್ರಮಿಸಿದ್ರು, ಸಡಗರಿಸಿದ್ರು. ಮಂಡ್ಯದ ಕೆರಗೋಡು ಗ್ರಾಮದಲ್ಲೂ ಅಷ್ಟೇ ಅಯೋಧ್ಯೆಯ ರಾಮನ ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ ಊರಿನ ಆ ಗ್ರಾಮದ ಜನರೆಲ್ಲರೂ ಸೇರಿ ಆ ಒಂದು ಸಡಗರ ಸಂಭ್ರಮವನ್ನ ತಾವು ಕೂಡ ಆಚರಿಸಬೇಕು ಅಂತ ಹೇಳಿ ಹನುಮತ್ ಧ್ವಜವನ್ನ ವಿಶೇಷವಾಗಿ ಆ ಊರಿನಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಕೆಲವರು ಹೇಳ್ತಿದ್ದಾರೆ ಅದು ಎಷ್ಟೋ ವರ್ಷಗಳಿಂದ ಇದೆ ಅಂತ ಹೇಳಿ, ಕೆಲವರ ಪ್ರಕಾರ ಇಲ್ಲ ಅದು ರಾಮ ಜನ್ಮಭೂಮಿಯಲ್ಲಿ ಒಂದು ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ಹಾಕಲಾಗಿತ್ತು ಅಂತ ಹೇಳಿ. ಆದ್ರೆ ಅದನ್ನ ತೆರವುಗೊಳಿಸಿದ ವಿಚಾರ, ಆ ಧ್ವಜವನ್ನ ರಾತ್ರೋರಾತ್ರಿ ತೆರವುಗೊಳಿಸಿದ ವಿಚಾರ ಇದೀಗ ದಂಗಲ್ ಆಗಿ ಪರಿವರ್ತನೆ ಆಗಿದೆ. ಗ್ರಾಮಸ್ಥರೆಲ್ಲರೂ ಕೂಡ ಹನುಮತ್ ಧ್ವಜ ತೆರವು ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಶಾಸಕ ಗಡಿಗ ರವಿಕುಮಾರ್ ಅವರ ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗ್ರಾಮಸ್ಥರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗಣಿಗ ರವಿ ಅವರ ಫ್ಲೆಕ್ಸ್ ಇದು. ಕಾಂಗ್ರೆಸ್ ಸರ್ಕಾರ ಹಾಗೆ ಅದರ ಪ್ರತಿನಿಧಿಗಳ ಮನಸ್ಥಿತಿ ಹಿಂದೂ ವಿರೋಧಿಯಾಗಿದೆ, ಹಾಗಾಗಿ ಹನುಮತ್ ಧ್ವಜವನ್ನ ತೆರವುಗೊಳಿಸಿದ್ದಾರೆ ಪೊಲೀಸರನ್ನ ಬಳಸಿಕೊಂಡು ಅನ್ನೋದು ಗ್ರಾಮಸ್ಥರ ಆರೋಪ. ಆ ಆರೋಪ ಇದೀಗ ಆಕ್ರೋಶದ ಸ್ವರೂಪವನ್ನ ಪಡೆದುಕೊಂಡಿದೆ. ಆಕ್ರೋಶ ಗಣಿಗ ರವಿ ಅವರ ಫ್ಲೆಕ್ಸ್ ಅನ್ನ ಹರಿದು ಹಾಕಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸುವ ಹಂತಕ್ಕೆ ತೆರಳಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಹನುಮತ್ ಧ್ವಜ, ಇದೇ ಒಂದು ಹನುಮತ್ ಧ್ವಜವನ್ನ ತೆರವುಗೊಳಿಸಲಾಯಿತು ಅನ್ನೋ ವಿಚಾರಕ್ಕೆ ಕೆರಗೋಡಿ ಗ್ರಾಮದ ಜನ ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಘಟನೆ ಬಗ್ಗೆ ಎಸ್ಪಿಯಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಚಿವರು. ಆದರೆ ಗ್ರಾಮಸ್ಥರ ಆಕ್ರೋಶ ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಂಡಿದೆ. ಮಂಡ್ಯ ಹಾಗೆ ಯಡಿಯೂರು ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಗ್ರಾಮಸ್ಥರು ಉದ್ವಿಗ್ನ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ ಕೆರಗೋಡು ಗ್ರಾಮದಲ್ಲಿ ಹನುಮತ್ ಧ್ವಜವನ್ನ ಹಾಕಿದ ವಿವಾದ ಈಗ ಅಬುಗಿಲೇಳ್ತಾ ಇದೆ. ಯಾಕೆ ಈ ವಿವಾದ ಎತ್ತು, ಇದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಅಲ್ಲಿಯ ಸ್ಥಳೀಯ ಶಾಸಕರಾದಂತಹ ಮಂಡ್ಯ ಶಾಸಕರಾದಂತಹ ರವಿಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾತ್ರೋರಾತ್ರಿ ಈ ಧ್ವಜದ್ದು ಒಂದು ವಿವಾದ ಸುತ್ತಕೊಂಡಿದೆ. ಈ ಧ್ವಜದ ಏನು ವಿವಾದ ಇದು, ಯಾಕೆ ಇಷ್ಟೊಂದು ಗಲಾಟೆ ಆಗ್ತಾ ಇದೆ ಅಂತ ಸರ್ ತಮಗೆ ಏನು ಮಾಹಿತಿ ಇದೆ? ಗಲಾಟೆ ಮಾಡಿಸ್ತಾ ಇದ್ದಾರೆ, MP ಎಲೆಕ್ಷನ್ ಬಂದಿದೆಯಲ್ಲ ಅದಕ್ಕೆ ಗಲಾಟೆ ಮಾಡಿಸ್ತಾ ಇದ್ದಾರೆ. ಅಲ್ಲಿರೋ ಜನಕ್ಕೆ ಧ್ವಜ RSS ಹೋರಾಟ ಅಂದ್ರೇ ಗೊತ್ತಿಲ್ಲ. ಅದು ಮುಗ್ಧ 2000 ಜನ ಇರುವಂಥ ಹಳ್ಳಿ, ಮೇನ್ ರೋಡ್ ಇದೆ ಒಂದು, ಶ್ರಾವಣ ಬೆಳಗೊಳ ಟು ಬೀದರ್ ಟು ನಂಜನಗೂಡು ಹೈವೇ. ಅದು ಹೈವೇ ಆ ಕಡೆ ಒಂದು ಹನುಮಾನ್ ದೇವಸ್ಥಾನ ಇದೆ, ಈ ಕಡೆ ಜಾಗ ಸರ್ಕಾರಿ ಜಾಗ, ಬಸ್ ಸ್ಟ್ಯಾಂಡ್ಗೆ ಅಂತ ಮೀಸಲಿಟ್ಟಿರೋ ಜಾಗ. 20 ದಿನಕ್ಕೆ ಮುಂಚೆ ನಾನು ಬಸ್ ಸ್ಟ್ಯಾಂಡ್ ಕಟ್ಟೋಣ, 2 ಕೋಟಿ ರೂಪಾಯಿಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟೋಣ ಜನಕ್ಕೆ ಅಂತೇಳಿ ಹೋಗಿದ್ದೆ. ಆಗ ಒಂದು 10 ಜನ JDSನ ಹುಡುಗರು ಬಂದು ಇಲ್ಲೊಂದು ಗಡಗಂಬ ನೆಡ್ತೀವಿ ಅಂದರು. ಗಡಗಂಬ ಅಂದರೆ ದೇವಸ್ಥಾನ ಮುಂದೆಗಡೆ ಒಂದು ಕಲ್ಲಿರುತ್ತೆ. ನಾನು ಹೇಳಿದೆ, ನೋಡೋಯ ಗಡಗಂಬ ನೆಟ್ಟರೆ ನಾನೇನು ವಿರೋಧ ಇಲ್ಲ, ಬಟ್ ಇದೊಂದು ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟೋಣ. ಅಣ್ಣ ನೀವೇನಾದರೂ ಬಸ್ ಸ್ಟ್ಯಾಂಡ್ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇವತ್ತು ಹೇಳ್ಬಿಡಿ, ಆ ಗಡಗಂಬನ ಚೇಂಜ್ ಮಾಡ್ತೀವಿ. ಅವ್ರು ಅಂದ್ಕೊಂಡಿದ್ರು ಮಂಡ್ಯ ಇತಿಹಾಸದಲ್ಲಿ ಇವತ್ತು ಹೇಳ್ಬಿಟ್ಟು ಹೋದ್ರೆ ಇನ್ನು 5 ವರ್ಷಕ್ಕೆ ಬರೋ MLA ಎಲ್ಲಿ ಬರ್ತಾರೆ ನಡನ ಅಂತ ಅಂದ್ಕೊಂಡಿದ್ರು. ನಾನು ಹೇಳಿದ 2 ದಿನಕ್ಕೆ KSRTC ಅವ್ರನ್ನ ಕಳಿಸಿ ಸರ್ವೆ ಮಾಡಿಸಿದ್ವಿ. ಅಲ್ಲಲ್ಲೇ ಬಸ್ ಸ್ಟ್ಯಾಂಡ್ ಆಗ್ಬಿಡುತ್ತಲ್ಲ ಅಂತ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂತು, ಪ್ಲಸ್ ಅಭಿವೃದ್ಧಿ ಆಗುತ್ತಲ್ಲ ಅಂತ. ಆಮೇಲೆ ಮುಖ್ಯಮಂತ್ರಿಗಳ ಅನುದಾನದಲ್ಲಿ 50 ಲಕ್ಷನ ಅದಕ್ಕೆ ಎತ್ತಿಟ್ಟೆ, ಅದು ಲೆಟರ್ನೂ ಕೊಡ್ತೀನಿ. ಪ್ಲಸ್ KSRTCಯಿಂದ 1.5 ಕೋಟಿ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿಯಲ್ಲಿ ಬಸರಾಳಲ್ಲಿ ಒಂದು, ಕೆರಗೋಡಲ್ಲಿ ಒಂದು ಕಟ್ಟಬೇಕು ಅಂತ. ಇದ್ದಕ್ಕಿದ್ದಂಗೆ ಈ 20 ದಿನದಲ್ಲೇ ಗ್ರಾಮ ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟರು. ನೋಡ್ರಿ, ಹಳ್ಳಿಗಳಲ್ಲಿ ಹಿಂಗೆ ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ JDS, ಈಗ BJP ಇರೋ ಕಡೆ ಒಂದು ಕಡೆ BJP, ಒಂದು ಕಡೆ ಕಾಂಗ್ರೆಸ್ ಇರುತ್ತೆ. ಇಲ್ಲೂ JDS ಬೆಂಬಲಿಗೆ ಇದು ಗ್ರಾಮ ಪಂಚಾಯತಿ ಇರ್ತಲ್ಲ, ಆಯಿತು ಅಲ್ಲಿ ನಿಮಗೆ ಒಂದು ಲೆಟ್ರ್ ಕೊಟ್ಟಿದ್ದೀನಿ ನೋಡಿ. ಗ್ರಾಮ ಪಂಚಾಯತಿಯಿಂದ 5ನೇ ತಾರೀಕು ಇಶ್ಯೂ ಆಗಿರೋ ಲೆಟ್ರಲ್ಲಿ ಭಾರತದ ರಾಷ್ಟ್ರ ಧ್ವಜ ಅಥವಾ ರಾಜ್ಯ ಧ್ವಜವನ್ನು ಮಾತ್ರ ನೆಡಲು ನಿಮಗೆ ಅನುಮತಿ ಕೊಡ್ತಾ ಇದ್ದೀವಿ, ಯಾವುದೇ ಧಾರ್ಮಿಕ ಪಕ್ಷದ ಬಾವುಟವನ್ನು ನೆಡಲು ನಾವು ಪರ್ಮಿಷನ್ ಇಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ 15ನೇ ತಾರೀಕಿಂದ ಇವರು ಶುರು ಮಾಡಿದ್ರು. ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಏನೋ ಹುಡುಗರು ನಮ್ಮ ಹುಡುಗರೇ ಅಲ್ವಾ, ಏನೋ ನಮ್ಮ ಜೊತೆ ಇರೋರು ಓಡಾಡ್ಕೊಂಡಿದ್ದಾರೆ, ಇವರು ಇರಲಿ ಅಂತ ನಾವು ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಇವರು 20ನೇ ತಾರೀಕು ಅಲ್ಲೋಗಿ HD ಕುಮಾರಸ್ವಾಮಿಯವರು ಪಕ್ಕದೂರಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಬರ್ತದೆ, ಅವ್ರ ಕೈಲಿ ಮಾಡಿಸ್ಬಿಡೋಣ ಅಂತೇಳಿ ನೆಟ್ಟರು. ತೊಗೊಂಡಿರೋದು ಏನು ಪರ್ಮಿಷನ್ನು, ರಾಷ್ಟ್ರ ಧ್ವಜ ಇದು ಧ್ವಜ ಅಂತ ತಗೊಂಡು ಕೇಸರಿ ಧ್ವಜ ಹಾಕಿದ್ರು. ನಾವು ಅದನ್ನು ಕೇಳೋಕ್ಕೆ ಹೋಗಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ವಿ. 22ನೇ ತಾರೀಕು ನಾನು ಒಂದು 40 ದೇವಸ್ಥಾನಕ್ಕೆ ಹೋಗಿದ್ದೀನಿ.
ಮಂಡ್ಯದಲ್ಲಿ RSS ಭವನ ಆಗಬೇಕಾದ್ರೆ ಮೈಸೂರಿನ ತಿಪ್ಪೇಸ್ವಾಮಿ ಅಂತ RSS ಪ್ರವಾಚಕರು ನನ್ನ ಮನೆಗೆ ಬಂದಿದ್ರು ಒಂದು 10 ವರ್ಷದಿಂದ. 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ. ಈಗ ಹೋರಾಟ ಮಾಡ್ತಾರೋ ಯಾರು ನನಗೆ ಗೊತ್ತಿರೋಂಗೆ RSS ಹಿಂದುತ್ವಕ್ಕೆ 10 ರೂಪಾಯಿ ಖರ್ಚು ಮಾಡಿಲ್ಲ. 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ದಿವಸ 40 ದೇವಸ್ಥಾನಕ್ಕೆ ಹೋಗಿದ್ದೀನಿ. ಮಿನಿಮಮ್ ಅಂದರೂ ಒಂದು 10 ಲಕ್ಷ ಖರ್ಚು ಮಾಡಿದ್ದೀವಿ. ದೇವಸ್ಥಾನಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀವಿ. ಇವರು 23ನೇ ತಾರೀಕು ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿನ ದಲಿತ ಸಮುದಾಯದವರು ಸರ್ಕಾರಿ ಜಾಗದಲ್ಲಿ ನೀವು ಕೇಸರಿ ಬಾವುಟ ಕೊಟ್ಟಿದ್ರೆ ನಮಗೆ ಅಂಬೇಡ್ಕರ್ ಬಾವುಟ ನೆಡೋಕ್ಕೆ ಪರ್ಮಿಷನ್ ಕೊಡಿ ಅಂತ DC-ಗೊಂದು ಗ್ರಾಮ ಪಂಚಾಯತಿಗೊಂದು ಲೆಟ್ರ್ ಕೊಟ್ಟರು. ಅದಾದ ನಂತರ ರೈತ ಸಂಘದವರು ನಮ್ಮ ಬಾವುಟ ನೆಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಕೊಟ್ಟರು. ಅದಾದಮೇಲೆ ಕನಕ ಯುವ ಸೇನೆಯವರು ಕನಕ ಒಂದು ಬಾವುಟ ಹಾಕಬೇಕು ಅಂತ ಲೆಟ್ರ್ ಕೊಟ್ಟರು. ಆಗ DC ಇದೇನೋ ಇಲ್ಲಿ ಕಿತಾಪತಿ ಆಗ್ತಾಯಿದೆ ಅಂತ ಲೆಟ್ರ್ ತರಿಸ್ಕೊಂಡ್ರು. ಅಲ್ಲ ರೀ, ನೀವು ಭಾರತದ ದೇಶದ ಬಾವುಟ ಹಾಕೋಕ್ಕೆ ಪರ್ಮಿಷನ್ ತೊಗೊಂಡು ಕೇಸರಿ ಧ್ವಜ ಹಾಕಿದ್ರೆ ಇದು ತಪ್ಪು. ಈಗ ನಾವು ಒಂದು ಕಡೆ ಸರ್ಕಾರಿ ಜಾಗದಲ್ಲಿ ನಾವು ಅನ್ಯ ಧರ್ಮದ್ದು ಪಕ್ಷದ ಬಾವುಟ ನೆಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಇಡೀ ದೇಶದಲ್ಲಿ ಈಗ ಪಕ್ಕದೂರನ್ನು ಕೇಳ್ತಾನೆ ಅಲ್ಲಿ ಕೊಟ್ಟಿದ್ರೆ ಇಲ್ಲಿ ಕೊಡಿ ಅಂತ. ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳಿದೆ, ಈಗ ಎಲ್ಲರ ಬಾವುಟ ಹಾಕೋದು ಬೇಡ, ಆಯ್ತು ಹಾಕಾಗಿದೆ. ಈಗ ರೈಲ್ವೆ ಸ್ಟೇಷನ್ ಮುಂದೆ ಅಲ್ಲಿ ಇಲ್ಲಿ ಇರುತ್ತೆ. ಭಾರತದ ಬಾವುಟ ಹಾಕೋಣ, ದೇಶ ಒಂದು, ನಾವೆಲ್ಲ ಭಾರತೀಯರು, ನಮಗೆ ಧರ್ಮ ಆಮೇಲೆ ಇದು ದೇಶ ಮೊದಲು, ದೇಶದ ಬಾವುಟ ಹಾಕಿ ಅಂತ ಖಂಡಿತವಾಗಿ ಹೇಳಿದೆ. ಆಯಿತು, ನಿಮ್ಮ ಭಾವನೆಗೂ ಸ್ಪಂದಿಸೋಣ, ಕೇಸರಿ ಬಾವುಟ ಹಾಕಲೇಬೇಕು, ಖಾಸಗಿ ಜಾಗ ಹುಡುಕಿ, 2 ಲಕ್ಷ ರೂಪಾಯಿ ಡೊನೇಷನ್ ಇವಾಗಲೇ ಕೊಡ್ತೀನಿ, ಹಾಕಿ. ದೇಶದ ಸಂವಿಧಾನವನ್ನು ಕಾನೂನನ್ನು ಮೀರಿ ಅವ್ರಿಗೇನು ಅಂದರೆ ಇಲ್ಲೊಂದು ಬೆಂಕಿ ಹಚ್ಚಬೇಕು. ಅಲ್ಲಿರೋರು ಯಾರು ರೈತರಲ್ಲ, ಜನತಾದಳ BJP-ಅವ್ರು ಪಾಪ 10 ಜನ ಅಲ್ಲಿ ಇದ್ದಿದ್ದು. ಅವ್ರು ಯಾವಾಗಲೂ ಒಂದೊಂದ್ಸರಿ ನಮ್ಮನ್ನು ಕರೀತಾರೆ, RSS ಸ್ಕೂಲ್ಗೆ ಅಲ್ಲಿಗೆ ಇಲ್ಲಿ ನಮ್ಮನ್ನು ಕರೀತಾರೆ, ನಾವು ಹೋಗ್ತೀವಿ. ನಮ್ಮಲ್ಲಿ ಹಿಂದುತ್ವ ಅವು ಇವು ಏನೂ ಇರಲಿಲ್ಲ. ಹನುಮ ಜಯಂತಿ ಮಾಡ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಹುಡುಗರು ಹನುಮ ಮಾಲೆ ಹಾಕೊಂಡು ಹೋಗ್ತಾರೆ, ನಾವೇ ದುಡ್ಡು ಕೊಡ್ತೀವಿ, ಆಯ್ತು ಹೋಗ್ರಪ್ಪ ಅಂತ ಹೋಗ್ತೀವಿ, ನಾವು ಹೋಗ್ತೀವಿ. ಅಲ್ಲಿರೋ JDS BJP-ಅವ್ರು ಏನು ಮಾಡಿದ್ರು, ಫೋನ್ ಹಾಕಿದ್ರು, ಬನ್ನಿ 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 ಎಲ್ಲ ತೊಂದರೆ ಆಗ್ತಾಯಿದೆ ಅಂತ. ಕೆರಗೋಡವ್ರು ಒಂದು 50 ಜನನೇ, ಇಡೀ ಜಿಲ್ಲೆ ಇಡೀ ರಾಜ್ಯದ ಮೂಲೆ ಕಡೆಯಿಂದ ಒಂದು 500 ಜನ ಸೇರಿಸ್ಕೊಂಡು ಒರಿಜಿನಲ್ ಆಗಿ ಇವ್ರು ದೇಶ ಪ್ರೇಮಿಗಳಾದರೆ ಅಲ್ಲಿ ಭಾರತದ ಧ್ವಜ ಹಾಕ್ತೀವಿ ಅಂದರೆ ಇವಾಗಲೂ ಬಿಡ್ತಾ ಇಲ್ಲ. ಅವ್ರಿಗೆ ಅದು ಇಶ್ಯೂ ಇರಬೇಕು, ಇದೇ ವಾಸ್ತವಾಂಶ. ಅಲ್ಲಿ ಎಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಕೂಡ ಇದಕ್ಕೆ ಬೆಂಬಲ ಇದ್ದಾರೆ ಅಂತ. ಅವರು ಜನತಾದಳ ಅಥವಾ BJP ಅವರ ಅಥವಾ ಕಾಂಗ್ರೆಸ್ನವ್ರು ಇರ್ತಕ್ಕಂಥ. ನಿಮಗೆ ಲೆಟ್ರ್ ಕೊಟ್ಟಿದ್ದೀನಿ, ರಾಷ್ಟ್ರಧ್ವಜದನ್ನು ಹಾಕ್ತೀವಿ ಅಂತ ಪರ್ಮಿಷನ್ ತೊಗೊಂಡಿದ್ದಾರೆ. ರಾಷ್ಟ್ರಧ್ವಜ ಹಾಕ್ತೀನಿ ಅಂದಾಗ ಕಾಂಗ್ರೆಸ್ ಅವ್ರು ಯಾಕೆ ವಿರೋಧ ಮಾಡ್ತಾರೆ? ಹಾಕಿ ಅಂತ ಹೇಳ್ತಾರೆ. ಏನಕ್ಕೆ ವಿರೋಧ ಮಾಡಬೇಕು? ರಾಷ್ಟ್ರ ಅಲ್ವಾ? ನಾವು RSS ಧ್ವಜನೋ ಇಲ್ಲ ಕೇಸರಿ ಧ್ವಜನ ಹಾಕ್ತೀನಿ ಅಂದಾಗ ಅದು ಏನೇನು ಭಾವನೆ ವ್ಯಕ್ತಪಡಿಸ್ತಿದ್ರೋ ಗೊತ್ತಿಲ್ಲ ನಮಗೆ. ಇವರು ರಾಷ್ಟ್ರ ಧ್ವಜ ಹಾಕೋಕ್ಕೆ ಅಂತ ಪರ್ಮಿಷನ್ ತೊಗೊಂಡು ಕೇಸರಿ ಧ್ವಜ ಹಾಕಿದ್ರು. ಇಷ್ಟೇ ಹೇಳ್ತಾರದು. ಈಗ 4 ಧ್ವಜಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ, ಪ್ಲಸ್ ಸರ್ಕಾರಿ ಜಾಗ. ಒಂದು ಕಡೆ ಅವರು ಮಿಸ್ಗೈಡ್ ಮಾಡ್ತಾಯಿದ್ದಾರೆ ಎಲ್ಲರೂ. ನಿಮಗೆ ಅದು ಇಲ್ಲಿಂದ 150 ಕಿಲೋಮೀಟರ್ ದೂರದಲ್ಲಿದೆ, ನಿಮ್ಗೆ ಗೊತ್ತಾಗ್ತಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ಹಿಂದುತ್ವನ ಸರ್ಕಾರಿ ಜಾಗದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅಂತ ಪರ್ಮಿಷನ್ ತೊಗೊಂಡು ಕೇಸರಿ ಧ್ವಜ ಹಾಕಿದ್ದಾರೆ. ಈ ಮಧ್ಯೆ 3 ಸಂಘಟನೆಗಳು ನಮ್ಮ ಬಾವುಟ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಷ್ಟೇ ಹೇಳ್ತಾ ಇರೋದು, ನಾವೆಲ್ಲ ಹಿಂದೂಗಳು, ಭಾರತೀಯರು, ರಾಷ್ಟ್ರ ಧ್ವಜ ಹಾರಲಿ, ನಮಗೇನು ತೊಂದರೆ ಇಲ್ಲ. ಕೇಸರಿ ಧ್ವಜ ಹಾಕಬೇಕಾ, ಖಾಸಗಿ ಜಾಗ ಹುಡುಕಿ, ನಾನೇ 2 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೀನಿ, ಹಾಕಿ. ಏನು ಇದರಲ್ಲಿ ಪ್ರಾಬ್ಲಮ್ ಏನು? ನೀವು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾಯಿದ್ದೀರ. ಜನತಾದಳ BJP-ಅವರು MP ಎಲೆಕ್ಷನಲ್ಲಿ ವೋಟ್ ತೊಗೋಬೇಕು, ಈಗ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಈ ಇಶ್ಯೂನ ಡೈವರ್ಟ್ ಮಾಡಬೇಕು ಅಂತ ರಾಜಕೀಯ ಮಾಡ್ತಾ ಇದ್ದಾರೆ. ಸರ್, ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ ಅಂದರೆ ಅದೇನು ಕೆಲಸ ನಡೀತಾ ಇದೆಯೋ ಏನಾಯ್ತು ಸರ್? ಈಗ ಸರ್ವೆ ಮಾಡಿ ಗುದ್ಲಿ ಪೂಜೆ ಮಾಡಬೇಕಾಗಿತ್ತು. ಈ ಮಧ್ಯದಲ್ಲಿ ಕಿರಿಕ್ ತೆಗ್ದಿದ್ದಾರೆ ಇವರು. ಅದು ಸರ್ಕಾರಿ ಜಾಗ, ನಾಟ್ ದೇವಸ್ಥಾನದಾಗಲಿ ಇನ್ನೊಂದಾಗಲಿ ಸರ್ಕಾರಿ ಜಾಗ. ದೇವಸ್ಥಾನ ಜಾಗದಲ್ಲಿ ಅವರು ಇದು ಕೇಸರಿ ಧ್ವಜ ಹಾಕ್ತಾರೆ, ಹನುಮಾನ್ ಧ್ವಜ ಹಾಕ್ತಾರೆ, ನಾನೇ 2 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೀನಿ. ಈಗ ಇಲ್ಲಾಂದರೆ ನಾನು 3 ಜನಕ್ಕೂ ಪರ್ಮಿಷನ್ ಕೊಡಬೇಕಲ್ಲ. ಅಂಬೇಡ್ಕರ್ ಸಂಘದವ್ರು ಕೊಡಬೇಕು, ರೈತ ಸಂಘದವ್ರು ಕೊಡಬೇಕು, ಕನಕ ಸಂಘದವ್ರು ಕೊಡಬೇಕು. ಆಯಿತು, ಒಂದು ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಬಾವುಟ ಹಾಕಿ ಪರ್ಮಿಷನ್ ಕೊಟ್ಟರೆ ಪಕ್ಕದೂರನ್ನು ಕೇಳ್ತಾನೆ. ಇದು ದೇಶದ ಕಾನೂನಲ್ವಾ? BJP-ಅವರು JDS-ನವರು ದೇಶ ಕಾನೂನನ್ನ ಪಾಲನೆ ಮಾಡೋರು, ದೇಶ ಪ್ರೇಮಿಗಳಲ್ವಾ? ಸತ್ಯಾಂಶನ ಜನಕ್ಕೆ ಹೇಳಿ, ಓಟ್ ತಗೊಳ್ಳೋಣ, 15 ದಿನ ರಾಜಕೀಯ ಮಾಡೋಣ. ನಮ್ಮ ತೇವಲಿಗೆ ಜನಕ್ಕೆ ಬೆಂಕಿ ಇಟ್ಟು ಹೊಡೆದಾಡೋದು